ಹಾಯ್ ಹಲೋ ನಮಸ್ಕಾರ. ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳ ಹಲ್ಲುಗಳು ಅಂದರೆ ಮಕ್ಕಳು ಹುಟ್ಟುವಾಗ ಹಾಲಲ್ಲ ಅಂತ ಹೇಳ್ತೀವಿ, ಅಂದರೆ ಮಿಲ್ಕ್ ಟೀತ್. ಸಾಮಾನ್ಯವಾಗಿ ಮಿಲ್ಕ್ ಟೀತ್ ಬಂದಾಗ, ಹಲ್ಲು ಹುಳುಕಾದಾಗ, ಹಲ್ಲು ಹಾಳಾದಾಗ ಎಲ್ಲೋ ಒಂದು ಕಡೆಯಲ್ಲಿ ಬೇಸರ ಆದರೂ ಕೂಡ ಒಂದು ಸಮಾಧಾನ ಇರ್ತೇವೆ. ಅಂದರೆ ಆ ಮಿಲ್ಕ್ ಟೀತ್ ಬಿದ್ದೋಗ್ಬಿಟ್ಟು ಹೊಸ ಹಲ್ಲು ಬರ್ತದಂತ. ಹೊಸ ಹಲ್ಲು ಬಂದಾಗ ಕೂಡ ಹಲ್ಲು ಹಾಳಾದಾಗ, ಹಲ್ಲು ಹುಳುಕಾದಾಗ ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಕೆಲವೊಂದು ಕ್ಯಾಲ್ಸಿಯಂ ಕೊರತೆಯಿಂದ ಹಲ್ಲು ತುಂಬಾ ಕಪ್ಪಾಗಿರುವಂಥದ್ದು ಕೆಲವರಿಗೆ, ಅಥವಾ ಕೆಲವರು ಚಾಕ್ಲೇಟ್ಸ್ ತಿಂದು, ಅಥವಾ ಕೆಲವರು ಒಂದು ಬ್ರಷ್ ಮಾಡದೆ, ಕೆಲವೊಂದು ಅದೊಂದು ರೀಸನ್ ಬೇರೆ ಬೇರೆ ಇರ್ತದೆ. ಆದರೆ ಕೆಲವರಿಗೆ ಹಲ್ಲುಗಳು ಇದ್ದಕ್ಕಿದ್ದಾಗಿ ಅರ್ಧದಲ್ಲಿ ಕಟ್ಟಾಗುವಂಥದ್ದು, ಸುಲಭವಾಗಿ ಬಿದ್ದು ಪೆಟ್ಟಾಗುವಂಥದ್ದಲ್ಲ, ಅಥವಾ ಸ್ವಲ್ಪ ಜಸ್ಟ್ ತಾಗಿದ ತಕ್ಷಣ ಕಟ್ಟಾಗುವಂಥದ್ದು, ಅಥವಾ ಯಾವ ಲಕ್ಷಣಗಳು ಇದ್ದಲ್ಲಿ ಈ ಅರ್ಧದಲ್ಲಿ ಕಟ್ಟಾಗುವಂಥದ್ದು ಹಲ್ಲು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಡಾಕ್ಟ್ರು ಏನು ಹೇಳ್ತಾರೆ, ಈ ಅರ್ಧದಲ್ಲಿ ಕಟ್ಟಾಗಿದ್ದ ಹಲ್ಲುಗಳು ಹಾಗೆ ಇಟ್ಕೊಳ್ಳೋದ್ರಿಂದ, ಅಂದರೆ ಏನಾಗೋದಿಲ್ಲ, ಹಲ್ಲು ಅರ್ಧದಲ್ಲಿ ಕಟ್ಟಾಗಿದೆ ಅಷ್ಟೇ ಅಂತ ಹಾಗೆ ಒಂದು ನಾವು ಬೇಜವಾಬ್ದಾರಿಯಿಂದ ಇಟ್ಕೊಂಡದ್ದಾದರೆ ಏನಾಗ್ಬೋದು, ಮಕ್ಕಳಿಗೆ ಮುಂದೆ ಏನು ಪ್ರಾಬ್ಲಮ್ ಆಗ್ಬೋದು, ಡಾಕ್ಟ್ರು ಹಲ್ಲು ತೆಗಿತಾರಾ ಅಥವಾ ಅದನ್ನು ಕೀಳಿಸ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಈ ಥರ ಹಲ್ಲುಗಳು ಸಮಸ್ಯೆ, ಅಂದರೆ ಈ ಲಕ್ಷಣಗಳು ಇದ್ದಲ್ಲಿ ನಿಮ್ಮ ಮಕ್ಕಳ ಹಲ್ಲುಗಳು ಕೂಡ ಉಳಿಯೋದಿಲ್ಲ ಅಂತಲೇ ಹೇಳ್ಬೋದು. ನಾವು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ದೆ ಆದಲ್ಲಿ ಹಲ್ಲುಗಳನ್ನು ನಾವು ನಮ್ಮ ಹಲ್ಲುಗಳನ್ನು ನಾವು ಜಾಗ್ರತೆಯಿಂದ ಇಟ್ಕೊಳ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ ತಡ ಮಾಡದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಹಲ್ಲುಗಳು 4 ಹಲ್ಲುಗಳು ಹೊಸತಾಗಿ ಬಂದದ್ದು, ಮೇಲ್ಗಡೆ 4 ಹಲ್ಲುಗಳು ಹೊಸತಾಗಿ ಬಂದದ್ದು. ಇಲ್ಲಿ ಒಂದು 4 ಡೇಸ್ ಬ್ಯಾಕ್, 4 ದಿನಗಳ ಹಿಂದೆ ಇವನೊಂದು ಪ್ರೋಗ್ರಾಮ್ಸ್ ನೀವು ನೋಡ್ತಾ ಇರ್ಬೋದು. ಎಷ್ಟು ಈಸಿಯಾಗಿ 2 ಹಲ್ಲುಗಳು ಕಟ್ಟಾಗಿರುವಂಥದ್ದು, ಕ್ರಾಸಲ್ಲಿ ಕಟ್ಟಾಗಿದೆ. ನಿಮಗೆ ಏನು ಬಿದ್ದು ಆ ಥರದ್ದೇನೆಲ್ಲ ಕಾಣಿಸೋದಿಲ್ಲ, ನೋಡ್ಬೋದು. ಈಸಿಯಾಗಿ 2 ಹಲ್ಲುಗಳು ಒಂದು ರೀತಿ ಏನು ನಾವೇ ಕಟ್ಟು ಮಾಡಿದಾಗೆ ಆಗಿದೆ. ಡಾಕ್ಟ್ರ್ ಏನೋ ಕ್ರಾಸಾಗಿ ಏನೋ ಮಾಡಿದಾಗೆ ಆಗಿದೆ. 2 ಹಲ್ಲುಗಳು ಸಮನಾಗಿ, ಅಂದರೆ ಕ್ರಾಸಲ್ಲಿ ಕಟ್ಟಾಗಿರುವಂಥದ್ದು. ಅಂದರೆ 4 ದಿನದ ಹಿಂದೆ, ಅಂದರೆ ಇವನಿಗೊಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಲಿಕ್ಕಿದ್ದದ್ದು, ಸಿಂಗಿಂಗ್ ಪ್ರೋಗ್ರಾಮಿಗೆ. ಇಬ್ಬರಿಗೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಬೆಡ್ರೂಮಿಗೆ ಹೋದದ್ದು. ಅಂದರೆ ಚಿಕ್ಕವನು ಬೆಡ್ ಮೇಲೆ ಏನು ಮಾಡ್ತಾನೆ, ಮೊಣಕಾಲು ಮೇಲೆ ಮಾಡಿ ಕುಳಿತದ್ದು. ಇವನು ಬೆಡ್ ಕೆಳಗಡೆ ಮ್ಯಾಟ್ ಇರ್ತವೆ, ಆ ಮ್ಯಾಟ್ ಸ್ಲಿಪ್ಪಾಗಿ ಅವನ ಮೊಣಕಾಲಿಗೆ ಗಲ್ಲತ್ತಾಗಿದ್ದು ನೀವು ನೋಡ್ಬೋದು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಆ ಮೊಣಕಾಲು ಕೆಳಗಡೆ, ಆ ಗಲ್ಲದ ಕೆಳಗಡೆ ಮೊಣಕಾಲು ತಾಗಿ, ಹಲ್ಲಿಗೆ ಹಲ್ಲು ತಾಗಿ, ಇದು ಏನು ಗಲ್ಲಕ್ಕೆ ತಾಗಿದ್ದು ಮೊಣಕಾಲು, ಹಲ್ಲಿಗೆ ಹಲ್ಲು ಟಚ್ಚಾಗಿ 2 ಹಲ್ಲು ಸುಲಭವಾಗಿ ಕಟ್ಟಾಗಿರ್ತಕ್ಕಂಥದ್ದು. ನೋವು ಬರಲಿಲ್ಲ, ರಕ್ತ ಬರಲಿಲ್ಲ, ಕೂಗಲಿಲ್ಲ, ಏನಿಲ್ಲ. ಅವನಿಗೆ ಕೂಡ ಕಟ್ಟಾಗಿದ್ದು ಗೊತ್ತಾಗಲಿಲ್ಲ. ಅಮ್ಮ ನನಗೆ ಹಲ್ಲು ಕಟ್ಟಾಗಿದೆ ಅಂತ ನನಗೆ ಕೂಡ ಶಾಕು. ಬಿದ್ದರೆ ಕೂಗ್ತಾರಲ್ವ, ರಕ್ತ ಬರ್ತವೆ. ಇಲ್ಲಿ ಯಾವುದಿಲ್ಲ. ಹೌದಾ, ಸುಳ್ಳು ಅಂತ ನಾನು ಎನಿಸಿದೆ. ಮತ್ತೆ ಕೇಳುವಾಗ ಹೌದಮ್ಮ, ಮತ್ತು ಹಲ್ಲು ಇಲ್ಲಿ ಅಂತ ಕೇಳಿದ್ದು. ಹಲ್ಲು ಬೆಡ್ಡಲ್ಲೇ ಬಿದ್ದಿದೆ. ಅವನಿಗೆ ಹೇಗೆ ಗೊತ್ತಾಗಿದೆ ಹೇಳಿದರೆ, ನಾಲಿಗೆ ಟಚ್ ಆಗುವಾಗ ಅದೊಂದು ಕ್ರಾಸ್ ಆಗಿ ಶಾರ್ಪ್ ಇರ್ತಾವಲ್ಲ, ಆಗಲೇ ಗೊತ್ತಾಗಿದ್ದು ಹಲ್ಲು ಕಟ್ಟಾಗಿದೆ ಅಂತ. ನಾನು ಆ ಮಕ್ಕಳಿಗೆ ಎಷ್ಟು ಜಾಗ್ರತೆ ಮಾಡ್ತಾನೆ ಹೇಳಿದರೆ, ಬ್ರಷ್ ಮಾಡೋದ್ರಲ್ಲಿ ಆಗಲಿ, ಅಥವಾ ಅವರಿಗೆ ವಾರಕ್ಕೊಮ್ಮೆ ನಾನು ಚಾರ್ಕೋಲಿಂದ ಬ್ರಷ್ ಮಾಡಿಸೋದ್ರಲ್ಲಾಗಲಿ, ಅಥವಾ ಬ್ರಷನ್ನು ತಿಂಗಳಿಗೊಮ್ಮೆ ಚೇಂಜ್ ಮಾಡಿಸೋದು, ಪ್ರತಿಯೊಂದನ್ನು ಕೂಡ ನಾನು ಮಕ್ಕಳಿಗೆ ಮಾಡಿಸ್ತಾ ಇದ್ದೆ. ಅಷ್ಟನ್ನು ಮಾಡಿಸಿ ಕೂಡ ಹಲ್ಲು ಅವರಿಗೆ ಗಟ್ಟಿಯಾಗಿಲ್ಲ. ಅಂದರೆ ತುಂಬಾ ನನಗೆ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಳಿದರೆ ಇನ್ನೂ ಬರುವ ಹಲ್ಲಾದರೆ ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ. ಯಾಕೆಳಿದರೆ ಇದು ಬಂದ ಹಲ್ಲು, ಅಂದರೆ ಮಿಲ್ಕ್ ಟೀತ್ ಬಿದ್ದು ಹೊಸ ಹಲ್ಲು ಬಂದ ಹಲ್ಲು ಕಟ್ಟಾಗಿರುವಂಥದ್ದು. ಹಾಗೆಯೇ ಇಲ್ಲಿ ಕೆಲವೊಂದಿಷ್ಟು ಟಿಪ್ಸನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ಈ ಮಕ್ಕಳ ಅರ್ಧ ಹಲ್ಲು ಕಟ್ಟಾಗೋದಕ್ಕೆ ಮೊದಲನೇ ಕಾರಣ, ರಾತ್ರಿ ಮಲಗುವಾಗ ಮಕ್ಕಳು ಹಲ್ಲಿಗೆ ಹಲ್ಲು ಕಡಿದುಬಿಟ್ಟು ಸೌಂಡ್ ಮಾಡಬಾರ್ದು. ಆಗ ಕೂಡ ಒಸಡಿನ ತೊಂದರೆಯಿಂದ ಒಸಡು ಗಟ್ಟಿಯಾಗಿರೋದಿಲ್ಲ, ಒಸಡು ಲೂಸ್ ಆಗಿರೋದ್ರಿಂದ ಹಲ್ಲು ಕೂಡ ಗಟ್ಟಿಯಾಗೋದಿಲ್ಲ. ಅದು ಒಂದು ಪ್ರಾಬ್ಲಮ್. ಇನ್ನೊಂದು, ಹಲ್ಲು ಮಕ್ಕಳು ಬ್ರಷ್ ಮಾಡುವಾಗ ವಾರಕ್ಕೊಮ್ಮೆ ಆದರೂ ಕೈ ಬೆರಳಿನ ಸಹಾಯದಲ್ಲಿ ಮಾಡಬೇಕು. ಮಾಡುವಾಗ ನಾವು ನೋಡಬೇಕು. ಯಾಕೆಂದರೆ ಮಕ್ಕಳು ಮಾಡ್ತಾರಂತ ನಾವು ಸುಮ್ಮನಾದಾಗ, ಮಕ್ಕಳು ಒಮ್ಮೆ ಮಾಡೋದನ್ನು ನಾವು ಮಾತ್ರ ನೋಡ್ತೇವೆ, ಮಕ್ಕಳು ಮಾಡ್ತಾ ಇದ್ದಾರೆ ಅಂತ. ಮಕ್ಕಳು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ. ವಾರಕ್ಕೆ ಒಮ್ಮೆ ಆದರೂ ಕೈ ಬೆರಳಿನ ಸಹಾಯದಲ್ಲಿ ಮಾಡಬೇಕು. ಅಂದರೆ ಒಸಡು ಗಟ್ಟಿಯಾಗೋದ್ರ ಜೊತೆಗೆ ಹಲ್ಲು ಕೂಡ ಗಟ್ಟಿಯಾಗ್ತದೆ, ಹಲ್ಲು ಕೂಡ ಸ್ವಚ್ಛಗೊಳ್ಳುವುದಕ್ಕೆ ಸುಲಭ ಆಗ್ತದೆ. ಅದರಲ್ಲಿ ಮಕ್ಕಳು ಊಟ ಮಾಡಿದ ನಂತರ, ತಿಂಡಿ ತಿಂದ ನಂತರ ಮುಖವನ್ನು ಹೇಗೆ, ಬಾಯನ್ನು ಮೌತ್ ವಾಶ್ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೋದು. ಅವರು ಸ್ವಲ್ಪ ನೀರು ಹಾಕಿಬಿಟ್ಟು, ಅಥವಾ ನೀರು ಇಡ್ತಾನೆ ಇಲ್ಲ, ಮುಖಕ್ಕೆ ಮಾತ್ರ ಮೇಲ್ಗಡೆ ಮಾತ್ರ ನೀರನ್ನು ಒರೆಸ್ಕೊಂಡು ಬರ್ತಾರೆ. ಹಾಗೆ ಬಾಯಿಯೊಳಗೆ ನೀರಿಟ್ಟು 2 ರಿಂದ 3 ಬಾರಿ ಆದರೂ ಬಾಯನ್ನು ಸ್ವಚ್ಛಗೊಳಿಸಬೇಕು. ಆಗ ತಿಂದ ಆಹಾರಗಳಾಗಿರ್ಬೋದು, ಕೆಲವೊಂದು ಮಸಾಲ ಪದಾರ್ಥಗಳು ಎಲ್ಲ ಹಲ್ಲಿನ ಬದಿಯಲ್ಲಿ ಇಟ್ಕೊಂಡು ಅದು ಅಲ್ಲೇ ಒಂದು ಹಲ್ಲು ಹಾಳಾಗುವ ಸಾಧ್ಯತೆ ತುಂಬಾ ಇರ್ತವೆ. ಅದೇ ರೀತಿ ಹಲ್ಲು ನಮಗೆ ಒಸಡು ಗಟ್ಟಿಯಾಗಬೇಕು ಅಂದರೆ ಮಕ್ಕಳಿಗೆ ನಾವು
ಬೆಳೆತ ಕಾಯಿ ಅಂದರೆ ಸೇಬು ಹಣ್ಣು ನಾವೆಲ್ಲ ಮಕ್ಕಳಿಗೆ ಹಣ್ಣುಗಳನ್ನೇ ಕೊಡ್ತೇವೆ. ಮಕ್ಕಳು ಕೂಡ ಕಾಯಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಅಂದರೆ ಅಗಿಲಿಕ್ಕೆ ಇಷ್ಟಪಡೋದಿಲ್ಲ. ಮಕ್ಕಳನ್ನು ನಾವೇನು ಮಾಡ್ತೇವೆ, ಪೇರಳೆಕಾಯಿ, ನಾವು ಚಿಕ್ಕ ಇರುವಾಗ ಪೇರಳೆಕಾಯಿ, ಮಾವಿನಕಾಯಿ ಅವನ್ನೆಲ್ಲ ತಿಂದು ಇಷ್ಟಪಡ್ತಿದ್ದೆವು. ಆದರೆ ಈಗಿನ ಮಕ್ಕಳು ಅದನ್ನು ಹಣ್ಣು ಇದೆಯಾ ಅಂದರೆ ಕಷ್ಟಪಡಲಿಕ್ಕೆ ಇಷ್ಟಪಡೋದಿಲ್ಲ, ಬಾಯಿಯನ್ನು ಈಸಿಯಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ಯಾವುದು ವಸಡು ಗಟ್ಟಿಯಾಗಲಿಕ್ಕೆ, ಹಲ್ಲು ಗಟ್ಟಿಯಾಗಲಿಕ್ಕೆ ಎಳ್ಳುಂಡೆ ಆಗಲಿ, ಗಟ್ಟಿಯಾದ ಉಂಡೆಗಳು ಬರ್ತವೆ, ಅದನ್ನು ಕೊಡೋದ್ರಿಂದ ವಸಡು ಗಟ್ಟಿಯಾಗೋದ್ರ ಜೊತೆಗೆ ಹಲ್ಲು ಕೂಡ ಗಟ್ಟಿಯಾಗುವುದಕ್ಕೆ ತುಂಬಾ ಸಹಾಯ ಮಾಡ್ತೇವೆ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಹಣ್ಣುಗಳು ನಾವು ಕೊಟ್ಟಾಗ ಅರ್ಧಂಬರ್ಧ ಹಣ್ಣು ತಿಂತಾರೆ ಹೇಳಿ ನಾವು ಕಟ್ ಮಾಡಿ ಕೊಡ್ತೇವೆ, ಅದು ನಾವು ಮಾಡುವ ಮೊದಲನೇ ತಪ್ಪು. ಅವರು ಹಣ್ಣುಗಳನ್ನು ನೀಟಾಗಿ ಕಚ್ಚಿ ತಿನ್ನುವ ಅಭ್ಯಾಸ ಮಾಡಬೇಕು, ಹಾಗೆ ಅಗಿದು ತಿನ್ನುವ ಅಭ್ಯಾಸ ಮಾಡಬೇಕು. ಹಾಗೆ ಮಾಡಿದಾಗ ಹಲ್ಲುಗಳನ್ನು ಅವರು ಕಾಪಾಡ್ಕೊಳ್ಬೋದು. ಅದೇ ರೀತಿ ನಾನು ಹಾಸ್ಪಿಟಲ್ಲಿಗೆ ಬಂದಾಗ ಡಾಕ್ಟ್ರಿಗೆ ಕೇಳಿ ಶಾಕ್ ಆಯಿತು. ಏನು ಈಸಿಯಾಗಿ ಬ್ಲಡ್ ಬರಲಿಲ್ವ ಏನೆಲ್ಲ ಕೇಳಿದರು. ಇಲ್ಲ ಅಂತ ಹೇಳಿದ್ದು. ಡಾಕ್ಟ್ರ್ ಹೇಳಿದ್ದು ಸ್ಕ್ಯಾನಿಂಗ್ ಮಾಡಬೇಕಂತ ಅವರು ಹೇಳಿದ್ದು. ಹಾಗೆ ನಾನು ಕೇಳಿದೆ, ಏನು ಪ್ರಾಬ್ಲಮ್ ಇದಕ್ಕೆ, ಹೀಗೆ ನಾನೇ ಇದ್ದದ್ದು ಮನೆಯಲ್ಲಿ ಹೀಗೆ ಆಗಿದೆ ಅಂತ ಹೇಳುವಾಗ, ಹೌದಾ ತುಂಬಾ ಸೆನ್ಸಿಟಿವ್ ಅಂತ ಹೇಳಿದರು. ಹಾಗೆಯೇ ಅವ್ರು ಹೇಳಿದರು ಆಹಾರದ ಕ್ರಮಗಳನ್ನು ಬದಲಾಯಿಸಬೇಕು ಅಂತ. ಆಹಾರದ ಕ್ರಮಗಳು ಬದಲಾಯಿಸಬೇಕು ಹೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ನಂಬ್ತಿರಲ್ಲೋ ಗೊತ್ತಿಲ್ಲ, ನಾವು ಫ್ರಿಜ್ಜಲ್ಲಿ ಯಾವುದೋ ಒಂದು ಐಟಮ್ಸನ್ನು ಇಟ್ಟು ನಾವು ಮಕ್ಕಳಿಗೆ ಕೊಡೋದಿಲ್ಲ. ಎಲ್ಲವನ್ನು ಗಾಳಿಯಲ್ಲಿ ಇಡುವಂಥದ್ದು. ಎಲ್ಲ ಥರದ ಫ್ರೂಟ್ಸ್ ಕೊಡ್ತೇವೆ. ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಇವಾಗ ಹಣ್ಣು ನಾವು ತಿಂದಿದ್ದೇವೆ ಅಂತ ನಾವು ಸಮಾಧಾನ ಪಡ್ಕೊಳ್ಬೇಕು ಅಷ್ಟೇ. ಎಲ್ಲ ಕೆಮಿಕಲ್ ಮಿಶ್ರಿತ, ಹಾಗೆ ಯಾವುದು ಒರ್ಜಿನಲ್ ಆಗಿ ನಮಗೆ ಯಾವುದು ಸಹ ಸಿಗುವುದಿಲ್ಲ. ಹಾಗೆ ಡ್ರೈ ಫ್ರೂಟ್ಸ್ಗಳು ಆದಷ್ಟು ಮಕ್ಕಳಿಗೆ ಒಣ ಖರ್ಜೂರ ಅದೆಲ್ಲ ಕೊಟ್ಟಾಗ ವಸಡಿನ ಒಂದು ಗಟ್ಟಿಯಾಗೋದಕ್ಕೆ, ಹಲ್ಲು ಗಟ್ಟಿಯಾಗೋದಕ್ಕೆ ಒಂದು ಸುಲಭ ಆಗ್ತದೆ ಅಂತಲೇ ಹೇಳ್ಬೋದು. ನಮಗೆ ಮಕ್ಕಳಿಗೆ ಕ್ಯಾಲ್ಸಿಯಂ ಅಂದ ತಕ್ಷಣ ನಾವು ಅಂದ್ಕೊಳ್ತೇವೆ ನಮ್ಮ ಬಾಡಿಗೆ ಮಾತ್ರ ಕ್ಯಾಲ್ಸಿಯಂ ಅಂತ, ಬೋನಿಗೆ ಮಾತ್ರ ಅಂದ್ಕೊಳ್ತೇವೆ. ಇಲ್ಲ, ಹಲ್ಲುಗಳಿಗೂ ಕೂಡ ಕ್ಯಾಲ್ಸಿಯಂದು ಕೊರತೆ ಆದಾಗ ಹಲ್ಲು ನಮಗೆ ಕಟ್ಟಾಗುವ ಸಾಧ್ಯತೆ ಇರ್ತವೆ, ಹಲ್ಲುಗಳು ಕೂಡ ಹಳದಿ ಆಗುವ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಆದಷ್ಟು ನಾವು ಡ್ರೈ ಫ್ರೂಟ್ಸ್ಗಳಲ್ಲಿ ತುಂಬ ಥರ ಡ್ರೈ ಫ್ರೂಟ್ಸ್ಗಳಿದೆ. ಒಣ ಖರ್ಜೂರ, ಹಸಿ ಖರ್ಜೂರ, ಹಾಗೆ ನೀವು ಎಲ್ಲ ಡ್ರೈ ಫ್ರೂಟ್ಸ್ಗಿಂತ ವಾಲ್ನಟ್ ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆಲ್ರೆಡಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ವಾಲ್ನಟ್ ತುಂಬಾ ಒಳ್ಳೆಯದು, ಅದರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಕೂಡ ಸಿಗೋದ್ರಿಂದ. ಹಾಗೆ ಹಾಲು ಆಗಿರ್ಬೋದು, ಮೊಟ್ಟೆ, ನಿಮಗೆ ಅದು ಇದ್ರ ಅಂಗಡಿಗಳಲ್ಲಿ ಸಿಗ್ತದಲ್ಲ ಅದು ಮೊಟ್ಟೆ ಎಲ್ಲ, ನಮಗೆ ಊರಲ್ಲಿ ಸಿಗುವಂಥದ್ದು ಮೊಟ್ಟೆಗಳು ಕೂಡ ಅಂಗಡಿಯಲ್ಲಿ ಈಗ ಸಿಗ್ತದೆ. ಆ ಎಲ್ಲ ಕೊಟ್ಟಾಗ ಆ ಒಂದು ಆಹಾರದ ಕ್ರಮಗಳು ಸ್ವಲ್ಪ ಮಕ್ಕಳಲ್ಲಿ ಬದಲಾಯಿಸಿದಾಗ ಮಕ್ಕಳ ಹಲ್ಲುಗಳು ಆಗಿರ್ಬೋದು ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಈಗ ಡಾಕ್ಟ್ರ್ ಹೇಳಿದಷ್ಟೇ, ಅವರ ಸ್ಕ್ಯಾನಿಂಗ್ ಮಾಡಿದಾಗ ಯಾವುದೇ ಕೂಡ ರೂಟಿಗೆ ಪೆಟ್ಟಾಗಲಿಲ್ಲ, ಬಟ್ ಫಿಲ್ ಮಾಡಬೇಕಂತ ಹೇಳಿದರು. ಅಂದರೆ ಸಮನಾಗಿ ಫಿಲ್ ಮಾಡಬೇಕು. ಈಗ ಅವನಿಗೆ ತಿನ್ನಲಿಕ್ಕೆ ಏನು ಕೂಡ ಆಗೋದಿಲ್ಲ. ಗಾಳಿ ಹೋದರೆ ಸ್ವಲ್ಪ ತಿನ್ನುವಾಗ ನೋವು ಬರ್ತದೆ, ಇನ್ನೊಂದು ಗಾಳಿ ಹೋಗುವಾಗಲೂ ಕೂಡ ಸ್ವಲ್ಪ ಜುಮ್ ಅಂತ ಬರ್ತದೆ. ನಾವು ಕೋಲ್ಡ್ ನೀರು ಕುಡಿದಾಗ ಹಲ್ಲು ಹೇಗೆ ಇದಾಗ್ತದೆ, ಅದು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಹಲ್ಲು ಇದಾಗ್ತಾ ಇದೆ. ಹಾಗೆಯೇ ಹೇಳಿದರು, ಅಷ್ಟು ಕೆಳಗಡೆ ಪೆಟ್ಟಾಗಿ ಅದು ಹೇಗೆ ಹಲ್ಲು ಕಟ್ಟಾದದಂತ, ಜಸ್ಟ್ ಸೆನ್ಸಿಟಿವ್ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಹಾಗೆ ಒಂದು ವೇಳೆ ಪ್ರಾಬ್ಲಮ್ ಇರುವಾಗ ಮೇನ್ ಏನಂತ ಹೇಳಿದರೆ, ಹಲ್ಲು ಅರ್ಧದಲ್ಲಿ ಕಟ್ಟಾದಾಗ ನೀವು ಮೊದಲನೇದು ನೋಡ್ಕೊಳ್ಬೇಕು ಹೇಳಿದರೆ ತಾಯಿ ಬೇರು ಕಾಣಿಸ್ತದಂತ ನೋಡ್ಕೊಳ್ಳಿ. ಅಂದರೆ ಕೆಂಪು ಡಾಟ್ ಇರೋದು ಹಲ್ಲಿನ ಮಧ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಒಂದು ವೇಳೆ ಅಂಥದ್ದೇನಾದರೂ ನಿಮಗೆ ಕಂಡು ಬಂದಲ್ಲಿ ನೀವು ಡಾಕ್ಟ್ರಲ್ಲಿ ತೋರಿಸಲೇಬೇಕಾಗ್ತದೆ. ಹಲ್ಲು ಇಟ್ಕೊಳ್ಬಾರ್ದು, ಹಲ್ಲು ಹಾಳಾಗುವ ಸಾಧ್ಯತೆ ಇರ್ತವೆ. ಸೊ ಇದೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು.